ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ನಾಲೆಡ್ಜ್ ಹಬ್. ಇವತ್ತಿನ ವಿಡಿಯೋದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ನ ಯಾರೆಲ್ಲ ಕ್ರ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆ ಯಾವೆಲ್ಲ ಬುಕ್ಸ್ನ ಓದಿದ್ರೆ ಆ ಎಕ್ಸಾಮ್ಸ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಯಾವ್ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಹೊಸ ವಿಷಯಗಳನ್ನ ತಿಳಿಸಿ. ಸೊ ಮೊದಲನೇದಾಗಿ ಇಂಡಿಯನ್ ಪೊಲಿಟಿ, ಭಾರತ ಸಂವಿಧಾನ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗಳಿಗೆ ಓದ್ತಿದ್ದೀರಾ, ಇಂಡಿಯನ್ ಪೊಲಿಟಿ ಅನ್ನೋದು ಒಂದು ಭಾಗ ಎಕ್ಸಾಮ್ಸ್ಗಳಲ್ಲಿ ಇಂಡಿಯನ್ ಪೊಲಿಟಿ ಬಗ್ಗೆ ಬರುತ್ತೆ. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಯಾರ್ಯಾರು ಓದ್ತಿದ್ದೀರಾ ಅವರು ಇಂಡಿಯನ್ ಪೊಲಿಟಿ ಅನ್ನೋದು ಒಂದು ಬುಕ್ ಇದೆ, ಎಂ ಲಕ್ಷ್ಮೀಕಾಂತ್ ಅವರು ಬರೆದಿರೋದು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೀವು ಅದನ್ನು ರೆಫರ್ ಮಾಡ್ಬೋದು. ಆ್ಯಂಡ್ ಕನ್ನಡದಲ್ಲಿ ಯಾರ್ಯಾರೆಲ್ಲ ಸ್ಟಡಿ ಮಾಡ್ತಿದ್ದೀರಾ ಅವರಿಗೆ ಭಾರತ ಸಂವಿಧಾನ ಅನ್ನೋದೇ ಇದೆ ಬುಕ್ಕು, ಅದನ್ನು KM ಸುರೇಶ್ ಅವರು ಬರೆದಿರೋದು. ಅವರು ತುಂಬ ಚೆನ್ನಾಗಿ ಬ್ರೀಫಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓದಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇಂಥದನ್ನು ರೆಫರ್ ಮಾಡ್ಬೋದು ನೀವು. ಎರಡನೇದಾಗಿ ಇಂಡಿಯನ್ ಹಿಸ್ಟ್ರಿ, ಭಾರತೀಯ ಇತಿಹಾಸ. ಈ ಟಾಪಿಕಲ್ಲಿ ಯಾವ್ಯಾವ ಬುಕ್ಸ್ಗಳನ್ನ ರೆಫರ್ ಮಾಡ್ಬೋದಪ್ಪ ಅಂದರೆ, ಕನ್ನಡ ಮೀಡಿಯಮಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳು 8, 9, 10 ತರಗತಿಯ ಪಠ್ಯಪುಸ್ತಕಗಳನ್ನು ಓದಬೇಕು. ಹಾಗೆಯೇ ಸೆಕೆಂಡ್ PUC ಪಠ್ಯಪುಸ್ತಕಗಳನ್ನು ಓದ್ಬೋದು. ಇದರಲ್ಲಿ ನಿಮಗೆ ಏನಾಗುತ್ತಪ್ಪ ಅಂದರೆ ಬೇಸಿಕ್ಸ್ ನಾಲೆಡ್ಜು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆಯೇ NCERT ಟೆಕ್ಸ್ಟ್ ಬುಕ್ಸ್ಗಳನ್ನ ಓದಿದ್ರೆ ತುಂಬ ಒಳ್ಳೆಯದು. ಇದನ್ನು ಹೊರತುಪಡಿಸಿ ಸೋಮಪ್ಪ ದುಂಡಿಗೇರಿ ಅವ್ರದ್ದು ಅಥವಾ K ಸದಾಶಿವ ಅವರು ಟೆಕ್ಸ್ಟ್ ಬುಕ್ಸ್ಗಳನ್ನ ಓದಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅವನ್ನ ರೆಫರ್ ಮಾಡ್ಬೋದು. ಹಾಗೆಯೇ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ 8, 9, 10 ಟೆಕ್ಸ್ಟ್ ಬುಕ್ಸ್ಗಳು ಹಾಗೆಯೇ ಸೆಕೆಂಡ್ PUC ಬುಕ್ಸ್ಗಳನ್ನ ಓದಬೇಕು. ಹಾಗೆಯೇ ಅದನ್ನು ಹೊರತುಪಡಿಸಿ ಎ ಬ್ರೀಫ್ ಹಿಸ್ಟರಿ ಆಫ್ ಮಾಡರ್ನ್ ಇಂಡಿಯಾ ಅನ್ನೋ ಟೆಕ್ಸ್ಟ್ ಬುಕ್ಕು ತುಂಬ ಚೆನ್ನಾಗಿದೆ, ಅದನ್ನು ಸಹ ರೆಫರ್ ಮಾಡ್ಬೋದು. ಹಾಗೆಯೇ ಮೂರನೇದಕ್ಕೆ ಬಂದರೆ ಜಿಯೋಗ್ರಫಿ, ಭೂಗೋಳಶಾಸ್ತ್ರ. ಈ ಟಾಪಿಕಲ್ಲಿ ಯಾವುದೆಲ್ಲ ಬುಕ್ಸ್ಗಳನ್ನ ರೆಫರ್ ಮಾಡ್ಬೋದಪ್ಪ ಅಂದರೆ, ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಕ್ಕಂಥವ್ರು 8, 9, 10ನೇ ತರಗತಿಯ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಸು ಹಾಗೆಯೇ ಫಸ್ಟ್ PUC ಟೆಕ್ಸ್ಟ್ ಬುಕ್ಸ್ನ ಓದ್ಬೋದು. ಹಾಗೆಯೇ ರಂಗನಾಥ್ ಅವರು ಬರೆದಿರುವಂತಹ ಕರ್ನಾಟಕ ಜಿಯೋಗ್ರಫಿ ಹಾಗೆಯೇ ಇಂಡಿಯನ್ ಜಿಯೋಗ್ರಫಿ ಅಂತ ಇದೆ, ಆ ಟೆಕ್ಸ್ಟ್ ಬುಕ್ಕು ಸಹ ತುಂಬ ಚೆನ್ನಾಗಿದೆ. ಕನ್ನಡ ಮೀಡಿಯಮಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಸಹ 8, 9, 10ನೇ ತರಗತಿಯ ಸೋಷಿಯಲ್ ಸೈನ್ಸ್ ಪುಸ್ತಕಗಳನ್ನು ಓದ್ಬೋದು. ಹಾಗೆಯೇ ಫಸ್ಟ್ PU ಸೋಷಿಯಲ್ ಸೈನ್ಸ್ ಪುಸ್ತಕಗಳನ್ನು ಓದಿ KM ಸುರೇಶ್ ಅವರು ಬರೆದಿರ್ತಕ್ಕಂತಹ ಭಾರತದ ಭೂಗೋಳಶಾಸ್ತ್ರ ಟೆಕ್ಸ್ಟ್ ಬುಕ್ಕು ಸಹ ತುಂಬ ಚೆನ್ನಾಗಿದೆ, ಅದನ್ನು ಓದ್ಬೋದು. ಹಾಗೆ 4ನೇ ಟಾಪಿಕಿಗೆ ಬರುವುದಾದರೆ ಎಕಾನಮಿ, ಅರ್ಥಶಾಸ್ತ್ರ. ಇದರಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಮೃಣಲ್ ವೆಬ್ಸೈಟ್ನ ನೋಡ್ಕೋಬೋದು, ಅದು ತುಂಬ ಚೆನ್ನಾಗಿದೆ. ಹಾಗೆಯೇ ಸಂಜೀವ್ ವರ್ಮ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡ್ಬೋದು, ಇದು ತುಂಬ ಚೆನ್ನಾಗಿದೆ. ಹಾಗೆ ಕನ್ನಡ ಮೀಡಿಯಮಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಭಾರತದ ಆರ್ಥಿಕತೆಯ ಬಗ್ಗೆ ಗರಡಿ ಕೃಷ್ಣಮೂರ್ತಿ ಮತ್ತು KM ಸುರೇಶ್ ಅವರು ಬರೆದಿರ್ತಕ್ಕಂತಹ ಪುಸ್ತಕಗಳು ತುಂಬ ಚೆನ್ನಾಗಿದೆ. ಅದರಲ್ಲಿ ಭಾರತ ಮತ್ತು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅನ್ನೋ ಟೆಕ್ಸ್ಟ್ ಬುಕ್ಕು ಸಹ ತುಂಬ ಚೆನ್ನಾಗಿದೆ, ಅದನ್ನು ನೀವು ರೆಫರ್ ಮಾಡ್ಬೋದು. ಹಾಗೆಯೇ 5ನೇ ಟಾಪಿಕಿಗೆ ಬರೋದಾದರೆ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸಲ್ಲಿ ಯಾವ ವೆಬ್ಸೈಟ್ನ ನೀವು ನೋಡ್ಬೋದಪ್ಪ ಅಂದರೆ GK ಟುಡೇ ಅನ್ನೋ ವೆಬ್ಸೈಟ್ನ ನೋಡ್ತಾ ಇರಿ. ಅದರಲ್ಲಿ ಡೈಲಿ ಅಪ್ಡೇಟ್ಸ್ಗಳು ಏನೇನಿರುತ್ತೆ ಅದನ್ನು ಹಾಕ್ತಾ ಇರ್ತಾರೆ. ಹಾಗೆಯೇ ನ್ಯೂಸ್ ಪೇಪರ್ಸ್ಗಳನ್ನ ರೆಫರ್ ಮಾಡ್ಕೊಳ್ಳಿ. ದಿ ಹಿಂದೂ ನ್ಯೂಸ್ ಪೇಪರ್ಸ್ ಇದನ್ನೆಲ್ಲ ಓದ್ತಾ ಇರಿ, ಅದರಲ್ಲೂ ತುಂಬ ಚೆನ್ನಾಗಿರುವಂತಹ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಹಾಗೆಯೇ ಅದನ್ನೆಲ್ಲ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ, ಅದು ಯೂಸ್ ಆಗುತ್ತೆ. ಆಮೇಲೆ ಎಕ್ಸಾಮ್ ವೇದ ಅಂತ ಇದೆ. ಹಾಗೆಯೇ ಇನ್ನೊಂದು ಮ್ಯಾಗ್ಝಿನ್ ಯಾವುದಿದೆ ಅಂದರೆ ಕಾಂಪಿಟೇಟಿವ್ ವರ್ಷನ್ ಬೈ ಕ್ಲಾಸಿಕ್ ಸ್ಟಡಿ ಸರ್ಕಲ್ ಅಂತ ಒಂದು ಮ್ಯಾಗ್ಝಿನ್ ಇದೆ, ಅದರಲ್ಲೂ ತುಂಬ ಚೆನ್ನಾಗಿರುವಂತಹ ಇನ್ಫಾರ್ಮೇಷನ್ಸ್ಗಳನ್ನ ಹಾಕ್ತಾ ಇರ್ತಾರೆ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸಿಗೆ. ಸೊ ನೀವು ಇದನ್ನು ರೆಫರ್ ಮಾಡ್ಬೋದು. ಹಾಗೆಯೇ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಯಾವುದೆಲ್ಲ ಓದಬೇಕಪ್ಪ ಅಂತ ಅಂದರೆ ಅರಿವು ಅನ್ನೋ ಒಂದು ಮ್ಯಾಗ್ಝಿನ್ ಇದೆ, ಅದರಲ್ಲಿ ನೀವು ಓದ್ಬೋದು. ಹಾಗೆಯೇ ಸ್ಪರ್ಧಾ ವಿಜೇತ, ಸ್ಪರ್ಧಾ ಚೈತ್ರ ಇವನ್ನೆಲ್ಲ ಓದ್ತಾ ಇತ್ತು ಅಂದರೆ ನಿಮಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಅದನ್ನು ಪ್ರತಿ ವೀಕಿಗೊಂದ್ಸಲ, ಮಂತಿಗೊಂದ್ಸಲ ಒಂದು ಮ್ಯಾಗ್ಝಿನ್ನ ಮಾಡಿ ಬಿಡ್ತಾ ಹೋಗ್ತಾರೆ. ಅದನ್ನು ಓದಿದ್ರೆ ನಿಮ್ಮ ಪ್ರಚಲಿತ ವಿದ್ಯಮಾನ ಏನೇನಿರುತ್ತೆ ಅದರಲ್ಲಿರುವಂತಹ ಕ್ವಶನ್ಸ್ಗಳಿಗೆ ನೀವು ಅಟೆಂಡ್ ಮಾಡ್ತಾ ಹೋಗ್ಬೋದು. ಹಾಗೆಯೇ ವಿಜಯವಾಣಿ, ಪ್ರಜಾವಾಣಿ ಅಂತಹ ನ್ಯೂಸ್ ಪೇಪರ್ಸ್ಗಳನ್ನ ಓದ್ಕೊಂಡು ಒಂದು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಬಂದು ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕನ್ನಡ ಗ್ರಾಮರ್.
ಇಂಗ್ಲೀಷ್ ಗ್ರಾಮರ್ ಮತ್ತು ಕನ್ನಡ ಗ್ರಾಮರ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಅದನ್ನು ನೀವು ಯಾವ ಬುಕ್ಸ್ನ ರೆಫರ್ ಮಾಡ್ಬೋದಪ್ಪ ಅಂದರೆ ಆಬ್ಜೆಕ್ಟಿವ್ ಇಂಗ್ಲೀಷ್ ಅಂತ, ರಿಟನ್ ಬೈ ಹರಿಮೋಹನ್ ಪ್ರಸಾದ್ ಅಂತ. ಸೊ ಇದು ತುಂಬ ಚೆನ್ನಾಗಿದೆ ಟೆಕ್ಸ್ಟ್ ಬುಕ್ಸು. ಇದರಲ್ಲಿ ಇಂಗ್ಲೀಷ್ ಗ್ರಾಮರ್ನ ತುಂಬ ಚೆನ್ನಾಗಿ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮಗೆ ಓದಿದ ತಕ್ಷಣ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದನ್ನು ರೆಫರ್ ಮಾಡಿ ಅಂತ ಹೇಳ್ಬೋದು. ಹಾಗೆ ಕನ್ನಡ ಗ್ರಾಮರ್ ಅಂತ ಬಂತು ಅಂದರೆ ಮೈಸೂರು ಕರ್ನಾಟಕ ಅಂತ ಗೋಪಾಲ್ ಕೃಷ್ಣ ಉಡುಪ ಅವರು ಬರೆದಿರುವಂತಹ ಟೆಕ್ಸ್ಟ್ ಬುಕ್ಕು. ಇದು ತುಂಬ ಚೆನ್ನಾಗಿದೆ. ವ್ಯಾಕರಣನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದನ್ನು ನೀವು ರೆಫರ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಹಾಗೆಯೇ ನೆಕ್ಸ್ಟ್ ಟಾಪಿಕ್ಗಳ ಬಗ್ಗೆ ಯಾವುದಾದ್ರೂ ಮಾಡಬೇಕು ಅಂತ ಅಂದರೆ ಅದನ್ನು ಸಮೇತ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೋದು. ನೆಕ್ಸ್ಟ್ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.